ಹಲೋ ಸ್ನೇಹಿತರೆ, ನಿಮಗೆ ಇದು ಗೊತ್ತಿದೆ? ಇಸ್ರೇಲ್ ಎಂಬ ಡೆವಲಪ್ಡ್ ನೇಷನ್ ಹಾಗೂ ಇಂಡಿಯಾದ ಬಹಳ ಮುಖ್ಯವಾದ ಮಿತ್ರ ದೇಶವೆಂದೇ ಹೆಸರುವಾಸಿಯಾದ ಇಸ್ರೇಲ್, ಇದರ ಸ್ವಾತಂತ್ರ್ಯಗೊಳಿಸಲು ನಮ್ಮ ದೇಶದ ಯೋಧರ ಬಹಳ ದೊಡ್ಡ ಕೊಡುಗೆಯಿದೆ. ಇಸ್ರೇಲ್ ಪ್ರತಿ ವರ್ಷವೂ ಈ ಯುದ್ಧದಲ್ಲಿ ವೀರಮರಣ ಹೊಂದ ಭಾರತ ದೇಶದ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ. ಈ ಯುದ್ಧವು ಇಸ್ರೇಲ್ನ ಮುಖ್ಯವಾದ ನಗರವೆಂದೇ ಹೆಸರುವಾಸಿಯಾದ ಹೈಫಾ ಇಲ್ಲಿ 1918 ಸೆಪ್ಟೆಂಬರ್ 23ರಂದು ಜರ್ಮನಿ ಹಾಗೂ ಅಟೋಮನ್ ಇವರ ವಿರುದ್ಧ ನಮ್ಮ ದೇಶದ ಯೋಧರು ಯುದ್ಧವನ್ನು ಮಾಡಿದರು. ಮೊದಲನೆಯ ವಿಶ್ವಯುದ್ಧದಲ್ಲಿ ಅಥವಾ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಈ ನಗರವು ಬಹಳ ಮುಖ್ಯವಾದ ನಗರವಾಗಿತ್ತು ಅಥವಾ ಪ್ರಾಮುಖ್ಯ ನಗರವಾಗಿತ್ತು. ಯಾಕಂದರೆ ಇದರ ಲೊಕೇಶನ್, ರೈಲ್ವೆ ನೆಟ್ವರ್ಕ್ ಹಾಗೂ ಸೀಪೋರ್ಟ್ ಇದ್ದುದರಿಂದ ಇದು ಮುಖ್ಯವಾದ ನಗರವಾಗಿತ್ತು. ಈ ನಗರವನ್ನು ಟರ್ಕಿಷ್ ಅಥವಾ ಆಟೋಮನ್ ಎಂಪೈರ್ ಹಾಗೂ ಜರ್ಮನಿ ಅವರ ಆಡಳಿತದಿಂದ ದೂರ ಮಾಡಲು ಬ್ರಿಟಿಷರು ತುಂಬ ಪ್ರಯತ್ನ ಮಾಡುತ್ತಾರೆ. ಆದರೆ ಬ್ರಿಟಿಷರ ಹತ್ತಿರ ಯುದ್ಧ ಮಾಡಲು ಸೈನಿಕರಿರುವುದಿಲ್ಲ. ಆದ್ದರಿಂದ ಅವರು ಭಾರತದ ಯೋಧರನ್ನು ಯುದ್ಧ ಮಾಡಲು ಕಳಿಸುತ್ತಾರೆ. ಬ್ರಿಟಿಷರಿಗೆ ಈ ಯುದ್ಧ ಗೆಲ್ಲುವುದಿಲ್ಲವೆಂದು ತಿಳಿದಿತ್ತು. ಯಾಕಂದರೆ ಆಟೋಮನ್ ಅವರ ಹತ್ತಿರ ಆಧುನಿಕ ಯುದ್ಧ ಶಸ್ತ್ರಗಳಿದ್ದವು. ಆದರೆ ಭಾರತದ ಸೈನಿಕರ ಬಳಿ ಕುದುರೆ ಹಾಗೂ ಕತ್ತಿ ಖಡ್ಗಗಳು ಮಾತ್ರ ಇದ್ದವು. ಆದರೂ ಕೂಡ ನಮ್ಮ ದೇಶದ 400 ವೀರ ಯೋಧರು ಜರ್ಮನಿಯ 1500 ಯೋಧರ ಜೊತೆ ಯುದ್ಧ ಮಾಡಿದರು. ನಮ್ಮ ದೇಶದ ಯೋಧರು ಹೈದರಾಬಾದ್, ಜೋಧ್ಪುರ್ ಹಾಗೂ ಮೈಸೂರಿನಿಂದ ಆಯ್ಕೆಯಾಗಿದ್ದರು. ತಮ್ಮ ಬಳಿ 1500ಕ್ಕಿಂತ ಅಧಿಕ ಯೋಧರು ಹಾಗೂ ಅವರ ಜೊತೆ ಆಧುನಿಕ ಯುದ್ಧ ಶಸ್ತ್ರಗಳಾದ ಗನ್ಗಳು ಇದ್ದರು. ಆಟೋಮನ್ ಹಾಗೂ ಜರ್ಮನಿ ಯೋಧರಿಗೆ ಇಂಡಿಯಾದ 400 ಯೋಧರ ಜೊತೆ ಹೋರಾಡಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಯುದ್ಧದ ಕೊನೆಯಲ್ಲಿ ನಮ್ಮ ದೇಶದ 8 ಯೋಧರು ಹುತಾತ್ಮರಾದರು ಹಾಗೂ ಜರ್ಮನಿ ಹಾಗೂ ಆಟೋಮನ್ ಎಂಪೈರ್ನ 90ಕ್ಕೂ ಅಧಿಕ ಯೋಧರು ಹುತಾತ್ಮರಾದರು ಹಾಗೂ ಈ ಯುದ್ಧದಲ್ಲಿ ಶರಣಾಗತಿ ಹೊಂದಿದ್ದರು.